ನವರಾತ್ರಿಯ 6ನೇ ದಿನ. ಇದು ದುರ್ಗಾದೇವಿಯ ಕಾತ್ಯಾಯಿನಿ ಸ್ವರೂಪ. ಬಣ್ಣ ಕಿತ್ತಳೆ ಬಣ್ಣ. ಇದು ಜೀವನದ ಸಂಘರ್ಷಗಳಾಗಿರ್ಬೋದು ಅಥವಾ ಧೃತಿಗೆಡದೆ ಯಾವ ರೀತಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಪ್ರತಿರೂಪ ಆಗಿರುತ್ತೆ. ಹೆಣ್ಮಕ್ಳು ಧೈರ್ಯವಾಗಿ ಪ್ರತಿಯೊಂದನ್ನು ಎದುರಿಸಬೇಕು ಅನ್ನೋ ಸಂದೇಶನ ಕೂಡ ಕೊಡುತ್ತೆ. ಇನ್ನು ಬಣ್ಣ ಕಿತ್ತಳೆ ಬಣ್ಣ. ಕೆಂಪು ಹಾಗೂ ಹಳದಿ ಮಿಶ್ರಣದ ಈ ಕಿತ್ತಳೆ ಬಣ್ಣ ಪ್ರಾಸ್ಪರಿಟಿ ಅಥವಾ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ. ಸಮೃದ್ಧತೆಯ ಪ್ರತಿರೂಪ ಅಂತಾನೆ ಹೇಳ್ಬೋದು. ಯಾವುದೇ ಆಗಿರ್ಲಿ, ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಆರೆಂಜ್ ತಿನ್ನೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಆರೆಂಜ್ ಕಲರ್ ಇಂದ ಕೂಡ ಎನ್ರಿಚ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಕಿತ್ತಳೆ ಬಣ್ಣನ ಧರಿಸೋದ್ರಿಂದ ಆಗಿರ್ಬೋದು, ಕಿತ್ತಳೆ ಹಣ್ಣನ್ನು ತಿನ್ನೋದ್ರಿಂದ ಆಗಿರ್ಬೋದು, ಸಾಕಷ್ಟು ರೀತಿಯ ರಿಫ್ರೆಶ್ಮೆಂಟ್ ಸಿಗುತ್ತೆ. ಕಿತ್ತಳೆ ಹಣ್ಣನ್ನ ಬರೀ ತಿನ್ನೋದು ಮಾತ್ರನೇ ಅಲ್ಲ, ಅದ್ರ ಸಿಪ್ಪೆನ ಕೂಡ ಬಳಸಬಹುದು. ಒಣಗಿಸಿ ಅಲ್ಲ, ಫ್ರೆಶ್ ಆಗಿರುವಂತಹ ಕಿತ್ತಳೆ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ನೀರಲ್ಲಿ ಗ್ರೈಂಡ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಿಂಪಲ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಚಳಿಗಾಲದಲ್ಲಿ ಅಥವಾ ಒಣ ತ್ವಚೆ ಅಥವಾ ಡ್ರೈ ಸ್ಕಿನ್ ಇರೋರು ಕಿತ್ತಳೆ ಹಣ್ಣಿನ ಸಿಪ್ಪೆದ ಫೇಸ್ ಪ್ಯಾಕ್ ಹಾಕೊಳಕ್ ಹೋಗ್ಬೇಡಿ. ಆಯಿಲಿ ಸ್ಕಿನ್ ಅಥವಾ ಪಿಂಪಲ್ ಸ್ಕಿನ್ ಇರುವಂತವ್ರಿಗೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ತುಂಬಾನೇ ಪರಿಣಾಮಕಾರಿಯಾಗಿರುತ್ತೆ. ಬರೀ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ ಇದನ್ನ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು. ಒಳ್ಳೆ ಎಕ್ಸ್ಫೋಲಿಯೇಟರ್ ಜೊತೆಗೆ ನ್ಯಾಚುರಲ್ ಆಗಿರುವಂತಹ ಅಸ್ಟ್ರಿಂಜೆಂಟ್ ಪ್ರಾಪರ್ಟಿ ಕೂಡ ಇದರಲ್ಲಿ ಇರುತ್ತೆ. ಇನ್ನು ಕಿತ್ತಳೆ ಬಣ್ಣದಲ್ಲಿರುವಂತಹ ಮಸೂರ್ ದಾಲ್ ಅಥವಾ ಮೈಸೂರು ಬೇಳೆ ಅಂತ ಏನ್ ಹೇಳ್ತೀವಿ, ಇದನ್ನು ಕೂಡ ಪ್ರತಿನಿತ್ಯ ನಾವು ಆಹಾರದಲ್ಲಿ ಸೇವಿಸೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯ ವರ್ಧನೆ ಆಗುತ್ತೆ. ಇದನ್ನ ನಾವು ಚೆನ್ನಾಗಿ ಬೇಯಿಸಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನ ಹೇರಿಗೆ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂತಂದ್ರೆ, ಕಿತ್ತಳೆ ಹಣ್ಣಿನ ಸಿಪ್ಪೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ 100% ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕಿತ್ತಳೆ ಬಣ್ಣದಲ್ಲಿರುವಂತಹ ಪಪಾಯ ಕೂಡ ತುಂಬಾನೇ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ಮತ್ತೆ B12 ಜಾಸ್ತಿ ಇರೋದ್ರಿಂದ ಪ್ರತಿನಿತ್ಯ ನಾವು ಇದನ್ನ ಪಪಾಯನ ಸೇವಿಸ್ತಾ ಬರ್ಬೋದು. ಇದರಿಂದ ಡೈಜೆಷನ್ ಅಂದ್ರೆ ಜೀರ್ಣ ಪ್ರಕ್ರಿಯೆ ಕೂಡ ತುಂಬಾ ಚೆನ್ನಾಗಾಗೋದ್ರ ಜೊತೆಗೆ ವಿಟಮಿನ್ ಎ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದನ್ನ ಫೇಶಿಯಲ್ ಅಲ್ಲಿ ಕೂಡ ಉಪಯೋಗಿಸ್ತೀವಿ. ಪಪಾಯ ಹಣ್ಣಿನ ಪಲ್ಪನ ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ಹಾಲಿನ ಜೊತೆ ಮಿಕ್ಸ್ ಮಾಡಿ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಮೇಕಪ್ ಹಾಕಿರ್ಲಿ ಅಥವಾ ಧೂಳಿರ್ಲಿ ಮುಖದಲ್ಲಿರುವಂತ ಕೊಳೆನ ತೆಗೆಯುವಂತ ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಇದನ್ನ ಬೆಣ್ಣೆ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಸ್ಕಿನ್ ಹೋಗಿ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಗ್ಲೋ ಎನ್ಹಾನ್ಸ್ ಆಗುತ್ತೆ. ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಇನ್ನು ಫೇಸ್ ಪ್ಯಾಕ್ ಹಾಕೊಳ್ತೀರಾ ಅಂತಂದ್ರೆ ಪಪಾಯ ಹಣ್ಣಿನ ಪಲ್ಪಿನ ಜೊತೆಗೆ ಸ್ವಲ್ಪ ಹಾಲಿನ ಪುಡಿ ಅಥವಾ ಮನೇಲೇ ಇರುವಂತಹ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಇದು ಯಾವುದೇ ಸ್ಕಿನ್ ಆಗಿರ್ಲಿ ಅಥವಾ ಯಾವುದೇ ಏಜ್ ಗ್ರೂಪ್ ಕೂಡ ಯೂಸ್ ಮಾಡಬಹುದು. ಖಂಡಿತವಾಗ್ಲೂ ಟ್ರೈ ಮಾಡಿ.